ದಾವಣಗೆರೆದಾಗ ಸಿದ್ದರಾಮೋತ್ಸವ ಆತ್ರಿ 15 ಲಕ್ಷ ಮಂದಿ ಕೂಡಿದ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ದಿಲ್ಲಿಗೆ ಮಾಡಿತ್ತು. ತಲೆ ಕೆರ್ಕೋತ್ ಕೂತ್ರಿ ಮೋದಿ ಮತ್ತು ಅಮಿತ್ ಶಾ ಕರ 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 ತಲೆ ಕೆರ್ಕೊಂಡ್ರು. ತಕ್ಷಣ ಮೋದಿ ಓಡೋಡಿ ಬಂದ್ರೆ 1000 ಕೋಟಿ ಏನೋ ಕಾರಿಡಾರ್ ಮಾಡ್ತಾನಂತೇಳಿ ಒಂದೇ ದಿವ್ಸನಾಗ ಗೆದ್ದದ್ದು ರೋಡ್ ಕಿತ್ತವು. ಅದನ್ನೆಲ್ಲ ನೋಡ್ಯಾರೆ ನೀವು. ಮೋದಿ ಪ್ರತಿಯೊಂದು ಮೋದಿಗೆ ಇವೇನು ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋದು ಮೋದಿಗೆ ಗೊತ್ತಿಲ್ಲ. ನಾ ಖಾವುಂಗ ಖಾನೆ ದೂಂಗ ಅಂತಂದರು. ಆದ್ರೆ ಅಲ್ಲಿ ಕಂಪ್ಲೇಂಟ್ ಮಾಡಿ ಅರ್ಜಿ ಬರೆದ್ರು ಅದನ್ನು ಅಲ್ಲಿ ಹೋಗಿ ಮೋದಿ ತಗ ಮುಟ್ಸೋದು ಇಲ್ಲ. ಅಂಥದ್ದು ಒಂದು ಗ್ಯಾಂಗ್ ಐತ್ರಿ. 15 ಲಕ್ಷ ಸಿದ್ದರಾಮೋತ್ಸವದಾಗ ಯಾರದೇ ದುಡ್ಡು ಖರ್ಚಿಲ್ಲದೆ ಬರೇ ಒಂದು ಸಿದ್ದರಾಮೋತ್ಸವ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ನಿಮಿತ್ತವಾಗಿ ತನ್ನ ಹುಟ್ಟಬ್ಬನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿಸಿಕೊಂಡಂಥ ಸಿದ್ದರಾಮಯ್ಯನ ಒಂದು ಕರೆಗೆ 15 ಲಕ್ಷ ಜನ ಕೂಡ್ತಾರೆ. ಅದ್ರಾಗ ಜಮೀರ್ ಅಹ್ಮದ್ ಪ್ರಮುಖ ಪಾತ್ರ ವಹಿಸ್ತಾರೆ. ನೋಡಿದಿರಲ್ಲ ಅದನ್ನು ವಿಡಿಯೋ. 15 ಲಕ್ಷ ಜನ ಕೂಡಿದ ತಕ್ಷಣ ಏನು ಸಿದ್ದರಾಮೋತ್ಸವಪ್ಪ ಕರ್ನಾಟಕ ರಾಜ್ಯದಾಗ ಸಿದ್ದರಾಮಯ್ಯನ ಮತ್ತು ಅವ ಸಿದ್ದರಾಮಯ್ಯ ಟಗರ ಗುಡುಗಿ ತಂದ್ರೆ ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಸಿದ್ದರಾಮಯ್ಯನ ಅಣ್ಣ ತುತ್ತ ಅನ್ನರಾಮಯ್ಯ ಅಂತಾರೆ. ಸಿದ್ದರಾಮಯ್ಯಗೆ ಅನ್ನರಾಮಯ್ಯ ಅಂತಾರೆ. 15 ಲಕ್ಷ ಕೂಡಿದ ತಕ್ಷಣ ಅತರ ಪ್ರತಿರೋಧವಾಗಿ ದೊಡ್ಡಬಳ್ಳಾಪುರದಾಗ ಇದೇ BJPಯವರು ಜನಸ್ಪಂದನ ಕಾರ್ಯಕ್ರಮ ಇಡ್ತಾರೆ. ಪ್ರತಿ ಮನುಷ್ಯಾಗ 1,000 ರೂಪಾಯಿ ಕೊಟ್ಟು ಅಲ್ಲಿಗೆ ಹೊಳೆ ಮಾಡ್ತಾರೆ. ರೊಕ್ಕ ಕೊಡೋಲ್ಲ ಅಂತ ಜಗಳಾಗಿದ್ದು ವಿಡಿಯೋ ವೈರಲ್ ಅದು. ಆದ್ರೆ ಅಲ್ಲಿ ಜನ ಯಾರೂ ಇಲ್ಲ. ಕುರ್ಚೆ ಖಾಲೆ ಖಾಲೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಸುಧಾಕರ್ನ ವೈಭವೀಕರಣಗೊಳಿಸೋ ಸಲುವಾಗಿ ಯಡಿಯೂರಪ್ಪ ಮಾತಾಡ್ತಾರ. ಲಕ್ಷಾಂತರ ಜನ ಹೊರಗದಾರ ನಾ ನೋಡಿ ಬಂದನಂತೇಳಿ. ಮುಂದೆ ನೋಡಿದ್ರೆ 10-20 ಸಾವಿರ ಜನ ಇಲ್ಲ. ಪ್ರತಿ ಭಾಷಣದಾಗ ಹೇಳ್ತಾರೆ ತಾಕತ್ತು ಮತ್ತು ದಮ್ಮು, ತೊಡೆ ಮತ್ತು ರಟ್ಟೆಗಳನ್ನು ಹೆಂಗೆ ಗುಂಡಾಗಿರಿ ಕುಸ್ತಿ ಆಡಕ್ಕೆ ಹೊಂಟಾರ ಕಾಯ್ತಿ. ಬೊಮ್ಮಾಯಿ ಮತ್ತು ಸಿದ್ದರಾಮಯ್ಯ ಹೆಂಗೆ ಮಾತಾಡ್ಯಾರ ನೋಡ್ರಿ. ಅವ್ರಿಗೆ ತಾಕತ್ತು ಮತ್ತು ದಮ್ಮಿದ್ರೆ ಅವ್ರು ಅಂತಾರೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡು ಅಂತೇಳಿ ಸಿದ್ದರಾಮಯ್ಯ ಅಂತಾರೆ. ಸಿದ್ದರಾಮಯ್ಯನ ಇರುತಕ್ಕ ಕರ್ನಾಟಕದಾಗ ಸಿದ್ದರಾಮಯ್ಯನ ನೆನೆಸಾರು ಭಾಳ ಅದಾರ. ಸಿದ್ದರಾಮಯ್ಯ ಮಾಸ್ ಲೀಡರ್ ಎಂದ ಸಿದ್ದರಾಮಯ್ಯ ಕಾಂಗ್ರೆಸ್ ಬಿಟ್ಟು ಹೋಗ್ಕಾನ. ಆ ಕಾಂಗ್ರೆಸ್ ಸರ್ವನಾಶ ಸುಣ್ಣ ಬಳದಂಗೆ ಆಕೈತಿ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಬೇಕು. ಬಿಗ್ ಟಾನಿಕ್ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ, BJPಗೆ ಯಡಿಯೂರಪ್ಪ ಮಾತ್ರ. ಆದರೆ ಯಡಿಯೂರಪ್ಪನ ಬಾಯಿಂದ ಇವರೇ ಕಿವಿ ತುಂಬಿ ಲಕ್ಷಾಂತರ ಜನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸೇರಿದ್ರು ಅಂತೇಳಿ ಹೇಳ್ತಾರೆ. ಆದ್ರೆ ಅಲ್ಲಿ ನೋಡ್ರಿ ಆ ಸ್ಟೇಜ್ನಾಗ ಪ್ರವಾಹ ಬಂದು ಹಾಳಾಗಿ ಹೊಂಟಾರ ಜನ. ಆದ್ರೆ ಮಂತ್ರಿಗಳು ಡ್ಯಾನ್ಸ್ ಮಾಡ್ತಾರೆ ಸ್ಟೇಜ್ ಮೇಲೆ. ಅಂದ್ರೆ ಎಷ್ಟು ನಾಚಿಕೆಗೇಡಿನ ಸಂಗತಿ ನೋಡ್ರಿ. ಮಾನ ಮರ್ಯಾದೆ ಇದ್ರೆ ಈ ಮಂತ್ರಿಗಳಿಗೆ ತಕ್ಷಣ ರಾಜೀನಾಮೆ ಕೊಡಿಸ್ಬೇಕು. ಹೈಕಮಾಂಡ್ ಗರಂ ಆಗಿತ್ತಂತ ಹೇಳಿದರು. ಎಲ್ಲಿ RSS ಸಿದ್ಧಾಂತ, RSSದ ತತ್ವಗಳು, RSSದ ಮುಖ್ಯಸ್ಥರು ಏನು ಮಾಡಿದ್ರಿ BL ಸಂತೋಷ್ ಮತ್ತು ಭಾಗವತ್ ಅವರೇ ತಕ್ಷಣ ಅವರನ್ನು ವಜಾಗೊಳಿಸ್ಬೇಕಂತೇಳಿ ಆದೇಶಗೊಳಿಸ್ಬೇಕು. ವಜಾಗೊಳಿಸಿದ್ರೆ ಮತ್ತು ಮುಂದೆ ಸರ್ಕಾರ ಬರ್ಬೇಕಿರಲ್ಲ ಅದೊಂದು ಅಂಜಿಕೆ ಐತಿ. ಈಗ 50ರಿಂದ 60 ಸೀಟ್ಗನ ಸೀಮಿತ ಆಗೈತಿ. 130ರಿಂದ 140 ನಾಗಾ ಲೋಟದಿಂದ ಹೊಂಟೈತಿ. ಸಾರಥಿ ಯಾರದಾರ ಗೊತ್ತೈತೇನ್ರಿ? ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, MB ಪಾಟೀಲ, DK ಶಿವಕುಮಾರ, ಜಮೀರ್ ಅಹ್ಮದ್ ಖಾನ. ಈ ಪಂಚಪಾಂಡವರು 150 ಸೀಟ್ ಸಲುವಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಇದನ್ನು ತಗೊಂಡು ಬರ್ತಾರ. ಮೊದಲನೇ ಮುಖ್ಯಮಂತ್ರಿಯಾಗಿ 1 ವರ್ಷದಿಂದ 15 ತಿಂಗಳ ತನಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರ. 2ನೇ ಸ್ಥಾನ MB ಪಾಟೀಲ್ಗೆ ಸಿಗ್ತೈತಿ. ಕೊನೆಯ ಸ್ಥಾನ 4.5 ವರ್ಷದ ನಂತರ DK ಶಿವಕುಮಾರ್ಗ ಮುಖ್ಯಮಂತ್ರಿ ಆಗೋ ಯೋಗ ಐತಿ. ಇದು ನಂಬರ್ 1 ಚಾನಲ್ ಭವಿಷ್ಯ ಹೇಳ್ತೈತಿ. ಜನಸ್ಪಂದನ ಕಾರ್ಯಕ್ರಮ ವಿಫಲ ಆಯಿತು. ಸಿದ್ದರಾಮೋತ್ಸವ ಕಾರ್ಯಕ್ರಮ ಸಕ್ಸಸ್ ಆಯಿತು. ಎಲ್ಲಿ 15 ಲಕ್ಷ, ಎಲ್ಲಿ 50,000 ಜನ. ನೋಡಿದ್ರೆ ಆ ವಿಡಿಯೋಗಳೆಲ್ಲ ಹಾಕಾಕತ್ತಾನೆ. ಹೆಂಗೆ ಬೊಮ್ಮಾಯಿ ಶೆಟ್ಟಿನಾಗ ಮಾತಾಡ್ಯಾರ ನೋಡ್ರಿ. ಬೊಮ್ಮಾಯಿಗೆ ಜನಪ್ರಿಯತೆನ ಕಡಿಮೆ ಆಗಿ ಹೋಗೈತಿ. ಯಾಕಂದ್ರೆ ಬೊಮ್ಮಾಯಿ ಭಾಳ ಒಳ್ಳೆಯ ಸ್ವಭಾವದ ವ್ಯಕ್ತಿ. ಆದರೆ ಹಿಚಿಕಿ ಬೊಮ್ಮಾಯಿನ ಕಟಪುತಲ ಮಾಡಿಬಿಟ್ಟಾರ. ಬೊಮ್ಮಾಯಿ ಮಾತಾಡೋ ಶೈಲಿ ನೋಡ್ರಿ. ಅದಕ್ಕೆ ಪ್ರತ್ಯುತ್ತರ ಸಿದ್ದರಾಮಯ್ಯ ಹೆಂಗೆ ಏಟಿಗೆ ತಿರುಗೇಟು ಕೊಟ್ಟಾರ. ಡ್ಯಾನ್ಸ್ ಹೆಂಗೆ ಮಾಡ್ಯಾರ ನೋಡ್ರಿ. ಮಂತ್ರಿಗಳ ನಾಚಿಕೆ ಇಲ್ಲದ ಲಕ್ಷಾಂತರ ಜನರ ಮುಂದೆ 50,000 ಜನ ಕೂಡಿಲ್ಲ ಅಲ್ಲಿ ಡ್ಯಾನ್ಸ್ ಮಾಡಾಕತ್ತೀರಿ. ನಿಮ್ಗೆ ಕರ್ನಾಟಕ ರಾಜ್ಯ ಜನತೆ, ಬಡ ಜನತೆ ಪ್ರವಾಹದಿಂದ, ಈ ಹೊಳೆ ಹರಿವು ನೀರಿನಿಂದ, ಅಕಾಲಿಕ ಮಳೆಯಿಂದ ತತ್ತರಿಸಿ ಹೋಗುತ್ತಿರುವಾಗ ನೀವು ಡ್ಯಾನ್ಸ್ ಮಾಡಾಕತ್ತೀರಿ. ನೀವು ಡ್ಯಾನ್ಸ್ ಮಾಡೋದಾದ್ರೆ ಕ್ಲಬ್ಗಳಿಗೆ ಹೋಗಿ ಡ್ಯಾನ್ಸ್ ಮಾಡಿರಿ. ಹಾಗಾದ್ರೆ ನಂಬರ್ 1 ಚಾನಲ್ ನೋಡ್ತೀರಿ, ಲೈಕ್ ಮತ್ತು ಶೇರ್ ಮಾಡ್ತೀರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ತಾಕತ್ತಿದ್ರೆ, ದಮ್ಮಿದ್ರೆ, ಮಾನವ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಲಾಯಕ. ಎದ್ದೋಗಿ, ಜನ ಸಾಯ್ತಾ ಇದ್ದಾರೆ. ಹಿಡಿ ಶಾಪ ಹಾಕ್ತಾ ಇದಾರೆ ನಿಮಗೆ.
ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ತಿರುಗ್ತಿರಿ, ಓಡಾಡ್ತಿರಿ, ಏನ್ ಹೆಲಿಕಾಪ್ಟರ್ ಹಾರಿಸಿದ್ದು, ಹೋಗಿ ಕುತ್ಕೊಂಡಿದ್ದು, ಮಾತಾಡಿದ್ದು, ಭಾಷಣ ಹೊಡೆದಿದ್ದು, ಏಕಪಾತ್ರಾಭಿನಯ ತರ ಮಾತಾಡ್ತಿರಪ್ಪ ಹೋಗಿ ನಾಯಕರುಗಳು. ಇವಾಗ ಏನಾಗಿದೆ ರೋಗ ನಿಮಗೆ ಹೋಗಕ್ಕೆ? ಜನ ಉಗಿತಾ ಇದಾರೆ. ಜನ ನಿಮಗೆ ಹೋಗಿ ನೆಕ್ಸ್ಟ್ ಮಂಗಳಾರತಿ ಎತ್ತಾರೆ ನಿಮಗೆ ಎಲ್ಲಾದ್ರೂ ಹೋದ್ರೆ. ಇನ್ನಷ್ಟು ಏನಾದ್ರೂ ಗೌರವ ಉಳಿಬೇಕು ಅಂತಂದ್ರೆ ರಾಜ್ಯದ ನಾಯಕರುಗಳು ಮೊದಲು ಹೋಗಲು ಕುತ್ಕೋಬೇಕು, ಠಿಕಾಣಿ ಹೂಡಬೇಕು. ಏನ್ ತಲೆ ಮೇಲೆ ಕೊಂಬ ಬಂದಿದೆ ನಿಮಗೆ? ನಾಚಿಕೆ ಆಗೋದು ಬೇಡವಾ ನಾಯಕರುಗಳಿಗೆ? ಈ ಸಮಯದಲ್ಲಿ ನೀವು ಕಣ್ಣೀರು ಓಡಿಸ್ತಾನೆ ಯಾವಾಗ ಬರ್ತೀರಿ ನೀವುಗಳು? ಬೆಂಡೆತ್ತಬೇಕು ಜನಗಳು. ಬರೀ ಓಟ್ ಹಾಕಿದ್ರೆ ಮಾತ್ರ ಅಲ್ಲ, ಆ ಓಟಿನ ಬೆಲೆ ಏನು, ಅದ್ರ ಕಿಮ್ಮತ್ತೇನು ಅಂತ ತೋರಿಸ್ಬೇಕು ಇವರಿಗೆ. ಡಾಕ್ಟರ್ ಸುಧಾಕರ್ ಅವರು ಮತ್ತು ಇತರ ಪರಿಶ್ರಮದಿಂದ ಇವತ್ತು 3-4 ಲಕ್ಷ ಜನ ಏನು ತಾವು ಸೇರಿದ್ದೀರಾ. ಇನ್ನೂ ಲಕ್ಷಾಂತರ ಜನ ಹೊರಗಡೆ ಒಳಗಡೆ ಬರಕ್ಕಾಗದೇನೆ ಬಸ್ನಲ್ಲೇ ಕುಂತಿರೋದನ್ನ ನಾನು ಕಣ್ಣಾರ ನೋಡಿ ಬಂದಿದ್ದೇನೆ. ಬಹುಶಃ ಡಾಕ್ಟರ್ ಸುಧಾಕರ್ ಅವರ ಪರಿಶ್ರಮದಿಂದ बोलो भारत माता की, भारतीय जनता पार्टी की, भारतीय जनता पार्टी की, नरेंद्र मोदी की, नरेंद्र मोदी की, येडियूरप्पा जी की, येडियूरप्पा जी की, बोम्माई जी की, भारतीय जनता पार्टी की, वंदे वंदे वंदे। सिद्धरामैया की ದೊಡ್ಡಬಳ್ಳಾಪುರದಲ್ಲಿ ಸಚಿವರು ಶಾಸಕರು ಡಾನ್ಸ್ ಮಾಡ್ತಾ ಇದ್ದಾರ್ರಿ ಸ್ಟೇಜ್ ಮೇಲೆ. ಈ ಮಾನ ಮರ್ಯಾದೆ ಅಂದ್ರೆ ಕೆಜಿಗೆ ಎಷ್ಟು ಅಂತ ಕೇಳಿದ್ರೆ ನಮ್ಗೆ ಗೊತ್ತಾಗಲ್ಲ. ಅದು ಎಷ್ಟು ಕೆಜಿಗೆ ಅಂತ ನಮ್ಗೆ ಗೊತ್ತಾಗಲ್ಲ. ಅಕಸ್ಮಾತ್ ಮಾನ ಮರ್ಯಾದೆ ಅಂತ ಕೇಳಿದ್ರೆ ಆ ಕಡೆಯಿಂದ ಎಷ್ಟಪ್ಪ ಕೆಜಿಗೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬಿಟ್ರೆ ಕಷ್ಟ. ಕಲಬುರಗಿಯಲ್ಲಿ ಜೋರಾಗಿ ಮಳೆ ಆಗಿದೆ, ಬೆಂಗಳೂರಲ್ಲಿ ಮುಳುಗೋಗ್ತಾ ಇದೆ, ಮಡಿಕೇರಿಲಾಗಿತ್ತು, ಚಿಕ್ಕಮಗಳೂರು ಆಗಿತ್ತು, ಹಾಸನ ಆಗಿತ್ತು, ಉತ್ತರ ಕರ್ನಾಟಕ ಸಾಕಷ್ಟು ಜಿಲ್ಲೆಗಳಲ್ಲಾಗಿತ್ತು. ರೋಮ್ ಹೊತ್ತಿ ಉರಿತಾ ಇದ್ರೆ ದೊರೆ ನೀರು ಪಿಟೀಲಿ ಬಾರಿಸ್ತಾ ಇದ್ದಂತೆ. ಇಲ್ಲೆಲ್ಲ ನೀರು 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 ಅಂತ ಜನ ಒದ್ದಾಡ್ತಿದ್ದಾರೆ, ಸಾಯ್ತಾ ಇದ್ದಾರೆ. ಒಂದು ಹೆಣ್ಣುಮಗಳು ಸತ್ತು ಹೋದ್ಲು. ಇದ್ರ ನಡುವೆ ಅವರು ಆಸ್ಪತ್ರೆಗಳಲ್ಲಿ ಲಂಚಾವತಾರ, ಇನ್ನೊಂದ್ ಕಡೆ ಕಮಿಷನ್ ಆರೋಪ. ಇಲ್ಲಿ ನೋಡಿದ್ರೆ ಹಾಡು ಹಾಕೊಂಡು ನೋಡೋರು ಜನ ಸತ್ರೆ ಸಾಯಲಿ ಬಿಡಿ, ಅವ್ರಿಗೇನು, ಅವ್ರಿಗೆ ಎಲೆಕ್ಷನ್ ಇಂಪಾರ್ಟೆಂಟ್. ಬಿಬಿಎಂಪಿ ಎಲೆಕ್ಷನ್ 2 ತಿಂಗಳಲ್ಲಿದೆ, ಅಸೆಂಬ್ಲಿ ಎಲೆಕ್ಷನ್ 8 ತಿಂಗಳಲ್ಲಿದೆ. ಇರೋಗ್ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರಂತೆ. ಏನ್ ಅರ್ಥ ಅಂದ್ರೆ ಇವರು ಜನ ಸತ್ರು ಚಿಂತೆ ಇಲ್ಲ, ನೀರ್ ಮುಳುಗು ಚಿಂತೆ ಇಲ್ಲ, ಇವ್ರು ಒಟ್ಟಿನಲ್ಲಿ ಪವರ್ ಇರ್ಬೇಕು. ಇವ್ರಿಗೆ ಪವರ್ ಬಿಟ್ಕೊಡ್ಬಾರ್ದು.